ಶೃಂಗೇರಿ ಶಂಕರ ಮಠದಲ್ಲಿ ಸೆಪ್ಟೆಂಬರ್ 12ರ ಬೆಳಿಗ್ಗೆ 11 ಗಂಟೆಯಿಂದ 13ರ ಬೆಳಿಗ್ಗೆ 11 ಗಂಟೆಯವರೆಗೆ ಅಹೋರಾತ್ರಿ ಅಖಂಡ ಭಜನಾ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ಕಾರ್ಯಕ್ರಮದ ಸಂಚಾಲಕರಾದ ಮೋಸ ನಂಜುಂಡಸ್ವಾಮಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಹವ್ಯಕ ಆತ್ಮ ಬಂಧು ಒಕ್ಕೂಟ ಹಾಗೂ ಜೋಶಿ ಫೌಂಡೇಶನ್ ಈ ಸ್ಪರ್ಧೆ ಆಯೋಜಿಸಿದ್ದು, ಸಾಗರ, ಹೊಸನಗರ, ಶಿಕಾರಿಪುರ, ಸೊರಬ ತಾಲೂಕುಗಳಿಂದ ಸುಮಾರು 50 ಭಜನಾ ತಂಡಗಳು ಭಾಗವಹಿಸಲಿದೆ. ಪತ್ರಿಕಾಗೋಷ್ಠಿಯಲ್ಲಿ ಗಿರಿಜಾ ರಾಮಚಂದ್ರ, ಅಶ್ವಿನಿ ಕುಮಾರ್, ಜ್ಯೋತಿ ಮಣ್ಣೂರ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ಹವ್ಯಕ ಆತ್ಮಬಂಧು ಒಕ್ಕೂಟದಿಂದ ಈ ಭಜನಾ ಸ್ಪರ್ಧೆ, ಅಖಂಡ ಭಜನಾ ಸ್ಪರ್ಧೆ ಆಗಬೇಕು ಅಂತ ಹೇಳಿ ಅವರು ತೀರ್ಮಾನ ಮಾಡ್ತಾರೆ. ಅದಾದ ನಂತರ ಎಂದಿನಂತೆ ನಮ್ಮ ಶ್ರೀ ಶೃಂಗೇರಿ ಶಂಕರ ಮಠ ಮತ್ತು ಜೋಶಿ ಫೌಂಡೇಶನ್ ಸಹಕಾರದಿಂದಾಗಿ ಈ ಅಖಂಡ ಭಜನಾ ಸ್ಪರ್ಧೆ ಮುಂದಿನ ತಿಂಗಳು 12 ಮತ್ತು 13ನೇ ತಾರೀಕು ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ನಡೆಯುತ್ತೆ. ಶಂಕರ ಮಠದಲ್ಲಿ 12ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಪ್ರಾರಂಭವಾಗುವ ಭಜನೆ 13ನೇ ತಾರೀಕು ಬೆಳಗ್ಗೆ ಅದು ಮುಕ್ತಾಯ ಆಗುವವರೆಗೂ ಕೂಡ ಕಾರ್ಯಕ್ರಮ ಇರುತ್ತೆ. ಈ 2 ದಿವಸದಲ್ಲೂ ಕೂಡ ಈ ಕಾರ್ಯಕ್ರಮದಲ್ಲಿ ಹಿರೇಮಗಳೂರು ಕನ್ನಡದ ಪೂಜಾರಿ ಎಂದೇ ಖ್ಯಾತವಾಗಿರುವಂತಹ ಹಾಗೂ ವಾಗ್ಮಿಗಳಾಗಿರುವಂತಹ ಹಿರೇಮಗಳೂರು ಕಣ್ಣಣ್ಣವರಿದ್ದು ಈ ಅಖಂಡ ಭಜನಾ ಸ್ಪರ್ಧೆಗೆ ಮಾರ್ಗದರ್ಶನ ಮಾಡಲಿದ್ದಾರೆ. ಈಗಾಗಲೇ 50 ಭಜನಾ ತಂಡಗಳು ಹೆಸರುಗಳನ್ನ ನೋಂದಾಯಿತ ಮಾಡಿಕೊಂಡಿದ್ದಾರೆ. ನಾವೊಂದು 100 ತಂಡಗಳು ಇದರಲ್ಲಿ ಭಾಗವಹಿಸಬಹುದು ಅಂತೇಳಿ ನಿರೀಕ್ಷೆಯನ್ನು ಮಾಡಿದ್ದೇವೆ. ಒಂದು 100 ತಂಡಗಳು. ಇದರಲ್ಲಿ ವಿಶೇಷವಾಗಿ ಮಹಿಳೆಯರು, ಪುರುಷರು ಮತ್ತು ಮಕ್ಕಳು 3 ಭಾಗವನ್ನ ನಾವು ಮಾಡಿದ್ದೇವೆ. ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ಹಾಡ್ತೀವಿ ಅನ್ನೋರನ್ನ ರಾತ್ರಿ ಪಾಳಿಯಲ್ಲಿ ಹಾಡಲಿಕ್ಕೆ ನಾವು ಅದನ್ನ ತೀರ್ಮಾನ ಮಾಡ್ತೀವಿ. ಪುರುಷರು ನಾವು ಕೊಟ್ಟಂತಹ ಸಮಯದಲ್ಲಿ, ಸಮಿತಿಯವರು ಕೊಟ್ಟಂತಹ ಸಮಿತಿಗೆ ಆ ಸಮಯದಲ್ಲಿ ಆ ಪುರುಷರು ಹೇಳಬೇಕಾಗುತ್ತೆ. ಮಕ್ಕಳಿಗೆ ಅವರು ಎಕ್ಸಾಮ್ ಮತ್ತು ಶಾಲೆಯ ಸಮಯ ಇರೋದ್ರಿಂದ ಆ ಮಕ್ಕಳ ಸಮಯವನ್ನ ನೋಡಿಕೊಂಡು ನಾವು ಸಮಿತಿಯವರು ತೀರ್ಮಾನ ಮಾಡಿ ಅವರಿಗೆ ಕೋಆರ್ಡಿನೇಟ್ ಅನ್ನ ಮಾಡಿ ಕೊಡ್ತೀವಿ. ಮತ್ತು ಪ್ರತಿಯೊಂದು ಭಜನಾ ತಂಡಗಳು 500 ರೂಪಾಯಿ ಶುಲ್ಕ ಇರುತ್ತೆ. 2 ದಿವಸಗಳು ಕೂಡ ಅವರ ಉಳಿಯತಕ್ಕಂಥವರಿಗೆ ವಸತಿ, ಊಟ ಮತ್ತೆ ಉಪಹಾರ ಪ್ರತಿಯೊಂದು ವ್ಯವಸ್ಥೆಯನ್ನು ಕೂಡ ನಾವು ಮಾನ್ಯ ಶೃಂಗೇರಿ ಶಂಕರ ಮಠ ಅವರ ಸಹಕಾರದಿಂದ ಆ ಕಾರ್ಯಕ್ರಮ ನಡೆಸಿದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಇಚ್ಛೆಪಡ್ತಾರೆ. ಮತ್ತು ಭಜನಾ ಸ್ಪರ್ಧೆ ಇದಕ್ಕೆ ತೀರ್ಪುಗಾರರಾಗಿ ಈ 4 ತಾಲೂಕನ್ನು ಹೊರತುಪಡಿಸಿ ಅಂದ್ರೆ ಸಾಗರ, ಸೊರಬ, ಹೊಸನಗರ, ಶಿಕಾರಿಪುರ ಈ ಉಪವಿಭಾಗದ ತಂಡದವರು ಇದರಲ್ಲಿ ಭಾಗವಹಿಸೋದ್ರಿಂದ ಭಜನಾ ತಂಡದವರು ಈ 4 ತಾಲೂಕಿನ ಹೊರತುಪಡಿಸಿ ತೀರ್ಪುಗಾರರು ಬೇರೆ ತಾಲೂಕು, ಬೇರೆ ಜಿಲ್ಲೆಯವರು ತೀರ್ಪುಗಾರಾಗಿರ್ತಾರೆ. ಪ್ರತಿ ಭಜನಾ ತಂಡಕ್ಕೆ 6 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಹಾಗೂ ಮಹಿಳೆಯರು, ಪುರುಷರು ಮತ್ತು ಮಕ್ಕಳು ಭಾಗವಹಿಸುವ ಅವಕಾಶ ಇರುತ್ತೆ. ಒಂದು ತಂಡದಲ್ಲಿ 6 ಜನರಿಂದ 8 ಜನರಿಗೆ ಅವಕಾಶ ಇರುತ್ತೆ. ಭಜನೆ ಕನ್ನಡದಲ್ಲಿ ಮಾತ್ರ ಹೇಳಬೇಕಾಗುತ್ತೆ. ಕೇವಲ ತಾಳ, ಗೆಜ್ಜೆ ಮತ್ತು ಪಂಜರ ವಾದ್ಯಗಳನ್ನ ಹೇಳಬೇಕಾಗುತ್ತೆ. ಮತ್ತು ಯಾವುದೇ ವಯಸ್ಸಿನ ಮಿತಿ ಇರುವುದಿಲ್ಲ. ಹಾಗೂ ಇದನ್ನ ವಿಶೇಷವಾಗಿ ಒಬ್ಬರು ಒಂದೇ ತಂಡದಲ್ಲಿ ಹೇಳಬೇಕು ಮತ್ತು ಒಂದು ತಂಡಕ್ಕೆ 1 ಸಲ ಮಾತ್ರ